ವರ್ಷ ಈ ಮನೆಯಲ್ಲಿ ಈ ಥರ ರಾಮಕೋಟಿ ಬರೆಯೋರು ಇರಲಿಲ್ಲ. ಇವತ್ತು ನಾನು ಬರಿತಿದ್ನಲ್ಲಪ್ಪ. ರಾಮಕೋಟಿ ಬರೆಯೋ ಅಭ್ಯಾಸ ನಿನಗೂ ಇತ್ತಲ್ವಾ? ಇವತ್ತು ಮನೆಯಲ್ಲಿ ವಿದ್ಯಾ ಬರೀತಿದ್ದಾಳೆ. ಇವತ್ತು ಗೊತ್ತಾಗಬೇಕಾ? ವಿದ್ಯುನ್ ಬಗ್ಗೆ ನಿನ್ನ ಹೃದಯದಲ್ಲಿ ಪ್ರೀತಿ ಇದ್ರೆ ಅವಳಿಗೂ ಹಾಗೆ ಆಗುತ್ತೆ. ಅಂದರೆ ಯು ಮೀನ್ ಅವಳು ನನಗೆ ಫೋನ್ ಮಾಡ್ತಾಳೆ? ಹಾಗಾದರೆ ವಿದ್ಯೆ ನನಗೆ ಫೋನ್ ಮಾಡಬೇಕಲ್ವಾ? ನಿನ್ನ ಪ್ರೀತಿ ನಿಜ ಆದರೆ ಅವಳು ನಿನ್ಗೆ ಫೋನ್ ಮಾಡೇ ಮಾಡ್ತಾಳೆ. ನಾವಿಬ್ರು ಫ್ರೆಂಡ್ಸ್ ಅಂತ ಹೇಳಿದ್ರಿ ಅಲ್ವಾ? ಮತ್ತೆ ಯಾಕೆ ಹೀಗೆಲ್ಲ ಮಾಡ್ತಿದ್ದೀರಾ? ನೀವು ಮನ್ಸಲ್ಲಿ ಒಂದು ಇಟ್ಕೊಂಡು ಎದುರುಗಡೆ ಇನ್ನೊಂದು ಹೇಳ್ಬಿಡಿ ವಿನೋರೆ. ನಾನು ನೀವು ಬರೀ ಫ್ರೆಂಡ್ಸ್ ಅಷ್ಟೇ, ಬೇರೆ ಏನೂ ಇಲ್ಲ. ನನ್ನ ಲೈಫಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ನೀವು ಬೇರೆ ಈ ತರ ಎಲ್ಲ ಆಡ್ತಾ ಇದ್ದೀರಾ. ಬದುಕೋ ಆಸೆನೆ ಹೊರಟೋಗ್ತಿದೆ. ಫೋನ್ ಮಾಡೋದು ಅಥವಾ ಅರುಣ ಮಧ್ಯ ಕರ್ಕೊಂಡ್ಬರೋದು, ಇದು ಯಾವ್ದು ಟ್ರೈ ಮಾಡಬೇಡಿ. ಅರ್ಥ ಆಯ್ತಾ? ವಿನೋ, ಈ ಸೈಟಲ್ಲಿ ಲ್ಯಾಬ್ ಕನ್ಸ್ಟ್ರಕ್ಷನ್ಗೆ ಆರ್ಕಿಟೆಕ್ಟ್ ಪ್ಲಾನ್ ತೋರಿಸ್ತಾರೆ. ಅದು ಇವತ್ತು ಫೈನಲ್ ಆಗಬೇಕು. ಮತ್ತು ಇವತ್ತು ಡೆಲಿಗೇಟ್ಸ್ ಜೊತೆ ಮೀಟಿಂಗ್ ಇದೆ. ವಿನು, ಯಾಕೆ ವಿನು ಮೀಟಿಂಗ್ ಬಗ್ಗೆ ಟೆನ್ಷನ್ ಆಗಿದೆಯಾ? ಯಾವ ಮೀಟಿಂಗ್ ಮುಂಚೆನೂ ನೀನು ಇಷ್ಟೊಂದು ಟೆನ್ಷನ್ ಆಗೇ ಇಲ್ವಲ್ಲ? ನೀನು ಯಾವತ್ತಾದರೂ ಫ್ರೆಂಡ್ಶಿಪ್ ಅಥವಾ ಲವ್ ಅನ್ನೋ ಕನ್ಫ್ಯೂಷನ್ಗೆ ಬಿದ್ದಿದ್ಯಾ? ವಿನು, ನಾನು ಕೇಳಿದ್ದು ಡೆಲಿಗೇಟ್ಸ್ಗಳು ಬರೋ ಮೀಟಿಂಗ್ ಬಗ್ಗೆ. ಇಲ್ಲ ಪ್ರದೀಪ್, ನನಗೆ ಯಾವ ಕನ್ಫ್ಯೂಷನ್ ಇಲ್ಲ, ಟೆನ್ಷನ್ನೂ ಇಲ್ಲ. ನನಗೆ ವಿದ್ಯನ್ ಬಗ್ಗೆ ಯೋಚನೆ ಆಗ್ತಿದೆ. ಪ್ರಭಾ, ಏನು ಯೋಚಿಸ್ತಾ ಇದೆಯಾ? ನಿಮ್ಮ ಬಗ್ಗೆನೇ ಅನಂತ್. ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ, ಆದರೆ ನೀವು ಸಿಗಲೇ ಇಲ್ಲ. ನಾನು ಮನೇಲೇ ಇದ್ದೆ, ನೀನು ಮನೇಲೇ ಇದ್ದೆ. ಆದರೂ ನೀನು ನನ್ನ ಹತ್ರ ಮಾತಾಡೋಕ್ಕಾಗಲಿಲ್ಲ. ನೀನು ಭಾಳ ಬ್ಯುಸಿ ಆಗಿಬಿಟ್ಟಿದ್ಯಾ ಪ್ರಭಾ. ಮನೆ ಅಂದಮೇಲೆ ಇದ್ದೇ ಇರುತ್ತಲ್ಲ ಅನಂತ್, ಏನಾದರೂ ಒಂದು ಕೆಲಸ ಹುಟ್ಕೊಳ್ತಾನೆ ಇರುತ್ತೆ. ಆ್ಯಕ್ಚುಲಿ ನಾನು ನಿಮ್ಮ ಹತ್ರ ಸಾರಿ ಕೇಳೋಣ ಅಂತಿದ್ದೆ. ನೀನು ಯಾಕೆ ಸಾರಿ ಕೇಳಬೇಕು? ಅದು ಜಯರಾಮ ಬಂದು ಏನೇನೋ ಮಾತಾಡ್ಬಿಟ್ಟ. ನೀವು ತುಂಬ ಡಿಸ್ಟರ್ಬ್ ಆಗೋದ್ರಿ. ಅವೆಲ್ಲ ಬಿಡು ಪ್ರಭಾ. ಐ ಹ್ಯಾವ್ ಡಿಸೈಡೆಡ್ ಸಮಥಿಂಗ್. ನಿನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಮನೆಯಲ್ಲೆಲ್ಲ ಕೆಲಸ ನೋಡ್ಕೊಬೇಕು, ಎಲ್ಲವನ್ನೂ ಮ್ಯಾನೇಜ್ ಮಾಡಬೇಕು. ನಮ್ಮ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಎಲ್ಲ ರೆಸ್ಪಾನ್ಸಿಬಿಲಿಟೀಸು ನೀನೇ ನಿಭಾಯಿಸಬೇಕು. ಸೊ ನಿನ್ನ ಬರ್ಡನನ್ನು ಸ್ವಲ್ಪ ಕಮ್ಮಿ ಮಾಡೋಣ ಅಂತ. ಬರ್ಡನ್ನ? ನನಗೇನು ಬರ್ಡನ್ ಇಲ್ವಲ್ಲ ಅನಂತ್. ನೀವು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀರೋ ನನಗೆ ಗೊತ್ತಾಗ್ತಿಲ್ಲ. ಆಫೀಸ್ ಕೆಲಸ ನಿನ್ನ ಕೈಲಿ ಆಗಲ್ಲ ಪ್ರಭಾ. ಇದು ಎಲ್ರಿಗೂ ಇಂಪಾರ್ಟೆಂಟ್ ಆಗಿಲ್ಲದೆ ಇರ್ಬೋದು, ಆದರೆ ಪ್ರಭಾ, ವಿದ್ಯಾ ಆ್ಯಂಡ್ ಅಫ್ಕೋರ್ಸ್ ವಿನುಗೆ ಭಾಳ ಇಂಪಾರ್ಟೆಂಟು ಮತ್ತು ಸಂಬಂಧಪಟ್ಟ ವಿಷಯ. ನನಗೂ ಅವರಿಬ್ಬರಿಗೂ ಸಂಬಂಧಪಟ್ಟಿರೋ ವಿಷಯ.
ಜಡ್ಜಸ್ ನಿಮ್ಮ ಸ್ಕೋರ್ಸ್ ಪ್ಲೀಸ್. ದ್ವೇಷ ಕಾರ್ಲಿಕ್ಕೆ ಶುರು ಮಾಡ್ಯಾಳ. ಲಗ್ನಾದ ಮಾರನೇ ದಿವಸದಿಂದಾನ ವಾಡೆದವರು ಇಲ್ಲಿ ತನಕ ಪಾಲಿಸ್ಕೊಂಡು ಬಂದಿರೋ ಪದ್ಧತಿನೆಲ್ಲ ತೆಗೆದು ಹಾಕಿದ್ಲು. ನೀವೇನು ಚಿಂತೆ ಮಾಡಡಿ ಅಜ್ಜಮ್ಮ. ವಾಡೆನ ನಾನು ಮುಂದೆ ನಿಂತು ನಡೆಸ್ದೆ, ನಾನು ಕಾಪಾಡ್ತೆ. ನಾನು ಗೊರಕೆ ಹೊಡ್ಕೊಂಡು ಮನೆ ಕಬಿಟ್ಟೆ ಅನ್ಕೊಂಡ್ರ? ಸುಮ್ಕೆ ಬಸ್ಸಿ ನಾಟಕ ಮಾಡಿದೆ ಅಷ್ಟೇ. ದೇವಸ್ಥಾನ ಇಲ್ಲೇ ಇದ್ದಿದ್ದು, ಇವಾಗ ಕಾಣ್ತಾ ಇಲ್ವಲ್ಲ. ನಾವು ಹಿರಣ್ಮಯ ನೋಡ್ಕೊಂಡು ಬಂದಿದೀವೋ ಅಥವಾ ಇಲ್ಲಿ ದೇವಸ್ಥಾನ ನೋಡ್ಕೊಂಡು ಬಂದಿದೀವೋ? ಏ ಹುಚ್ಚಿ, ನಿನ್ ಕಣ್ಮುಂದೆನೇ ಇದಾರಲ್ಲ ಹಿರಣ್ಮಯ. ಆ ಹುಡುಗಿ ಏನು ಮಾಡಬೇಕು? ಅವಳು ಕೊಟ್ಟಿರೋ ಮಾತನ್ನ ಮರಿಬಾರ್ದು, ಮಾಡಿರೋ ಆಶೀರ್ವಾದನೂ ಉಳಿಸ್ಕೋಬೇಕು. ನನ್ನ ಸೊಸೆಯ ಮುತ್ತೈದೆತನಕ್ಕೆ ನಿನ್ನಿಂದ ಯಾವುದೇ ಅಪಾಯ ಬರಬಾರ್ದು. ಯಾಕೆ ಅಂದ್ರೆ ನನ್ನ ಮಗನ್ನ ಬಲಿ ತಗೊಳಕ್ಕೆ ನಿಂತಿರೋ ನಾಗಿನಿ ನೀನೇ. ನಾಗಿನಿ ನಾಗಿನಿ ನೀನೇ ನೀನೇ. ನನ್ಗದೆಲ್ಲ ಗೊತ್ತಿಲ್ಲ. ನಾನು ನಿನ್ ಜೊತೆ ಬರ್ತಾ ಇದ್ದೇನೆ ಅಷ್ಟೇ. ನಾನು ನಿನ್ ಜೊತೆ ಬಂದ್ರೆ ನೀನು ಹೋಗ್ಬೋದು, ಇಲ್ಲಾಂದ್ರೆ ಇಲ್ಲೇ ಇರು. ಫೈನ್. ಅಜ್ಜಿ ಅಜ್ಜಿ ಒಂದ್ ನಿಮಿಷ. ಅಜ್ಜಿ 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 ನಾನೇನು ತಪ್ಪು ಮಾಡಿಲ್ಲ. ಏನಿದು? ನಿಂಬೆಹಣ್ಣಿಗೆ ಕುಂಕುಮ ಹಚ್ಚಿಟ್ಟಿದ್ಯಾ? ಮಾಟ ಮಂತ್ರ ಮಾಡಿಸ್ತಿದ್ಯಾ? ರಕ್ತ ಕಕ್ಕಿ ಸಾಯೋ ಥರನಾ? ನಿನ್ ಥರ ಹುಚ್ಚಿ ಆಗಲಿ ಅಂತ ಮಾಟ ಮಾಡಿಸಿ ನನ್ನ ಮಗಳನ್ನ ಸಾಯಿಸೋ ಉದ್ದೇಶ ನಿನ್ಗೇನಾದರೂ ಇದೆಯಾ ಹೇಳ್ಬಿಡು. ಆ ಚೀಟಿಲಿ ಏನಿದೆ ಅಂತ ನೀನೇ ಓದೇಳು. ಯಾಕಮ್ಮ ಸುಮ್ಮನೆ ಆಗ್ಬಿಟ್ಟೆ? ಅಂಥದ್ದೇನಿದೆ ಆ ಚೀಟಿಲಿ? ಕೊಡಿಲಿ.